ಆಮೇಲೆ ಮುಂಚೆ ಒಂದಿನ ಹಾಸ್ಪಿಟ್ಲಿಗೆ ಇಲ್ಲೇ ಬಂದೆ ಹುಬ್ಳಿಗೆ. ಅವತ್ತು ಇವರು ಲಕ್ಷ್ಮೀನಾರಾಯಣ ಹೆಗ್ಡೆ ಅವರು ಹೇಳಿದ್ರು, ನೀವು ತೂಕ ಕಡಿಮೆ ಮಾಡಬೇಕು kg ಅಂತ ಹೇಳಿದ್ರು. ಆಮೇಲೆ ಆಯಿತು ಸರಿ ಅಂತ ಹೇಳಿದ್ದೆ ತಗೊಳ್ತಾ ಬಂದೆ. ಪ್ರತಿದಿನ ಕ್ಯಾಪ್ಸೂಲು ಮತ್ತು ಇದು ಶೇಕು ತಗೊಳ್ತಾ ಬಂದೆ. 1 ತಿಂಗಳಿಗೆ 4.5 kg ಡೌನ್ ಅದೇ. 2ನೇ ಮಂತಿಗೆ 8.5 kg ಡೌನ್ ಅದೇ. 3ನೇ ಮಂತಿಗೆ 15 kg ಡೌನ್ ಆಗಿದ್ದೇನೆ. ನನಗೆ ಖುಷಿ ಆಗ್ತಾ ಇದೆ. 3 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ 15 kg ನೀವು ಡೌನ್ ಆಗಿದ್ದೇನೆ. ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಮತ್ತೆ ಹಿಂದೆ ಏನಾದರೂ ಫೋಟೋ ಇದ್ವಾ? ಫೋಟೋ ಕೂಡ ತೋರಿಸ್ತಾ ಇದೆ ನೋಡಿ. ಜನರನ್ನ ಅನಾರೋಗ್ಯಕ್ಕೆ ತಳ್ತಾ ಇದೆ. ವೆಸ್ಟರ್ನ್ ಕಂಪನಿ ಏನು ವ್ಯಾಸ್ಲಿನ್ ಕ್ಯಾಟಗರಿ ಪ್ರಾಡಕ್ಟ್ಸ್ ನಮಗೆ ಕೊಡ್ತಾ ಇದೆ, ಕಂಪ್ಲೀಟ್ ಆಗಿ ನಮ್ಮನ್ನ ಸ್ಲಿಮ್ ಮಾಡಿ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಇಡ್ಲಿಕ್ಕೆ ಕೊಡ್ತಾ ಇದೆ. ಅದರ್ಸ್ ಪ್ರಾಡಕ್ಟ್ಸ್ ಎಲ್ಲ ಹೆಂಗಾಗ್ತಾ ಇದೆ ಅಂದ್ರೆ ವೇಟ್ ಲಾಸ್ ತಗೊಂತಾರೆ, ಬಿಟ್ಟಾದ್ಮೇಲೆ ವೇಟ್ ಗೇನ್ ಆಗುತ್ತೆ ಅಲ್ವಾ. ನಾನು ಬಹಳಷ್ಟು ಕೊಟ್ಟವ್ರ ಹತ್ರ ರಿಸಲ್ಟ್ ನೋಡಿದ್ದೀನಿ, ಬಿಟ್ಟಾದ್ಮೇಲೆ ಕೂಡ ಅವರು ಸ್ಟೇಬಲ್ ಅಲ್ಲಿದ್ದಾರೆ ದಿನಚರಿ ಜೊತೆಗೆ. ಸರಿನಾ? ಮೇಡಮ್ ಅವ್ರ ಹತ್ರ ಫೋಟೋ ಕೂಡ ಇದೆ, ನೋಡ್ತಾ ಇದ್ದಾರಾ ಮೇಡಮ್? ಈಗ ಇದ್ರಲ್ಲಿಂದ ಏನೇನು ಹೆಲ್ಪ್ ಆಯ್ತು ನಿಮಗೆ ವೇಟ್ ಲಾಸ್ ಆಗೋದ್ರಿಂದ? ಕುತ್ತಿಗೆ ನೋವು, ಕತ್ತು ನೋವು ಇತ್ತು, ಕತ್ತು ನೋವು ಕಡಿಮೆ, ಮೊಳಕಾಲು ನೋವು ಇತ್ತು, ಮಂಡೆ ನೋವು ಇತ್ತು, ಕಾಲು ಕೆಳಗೆ ನೋವು ಇತ್ತು, ಕೈ ನೋವು, ಜಾಯಿಂಟ್ ಪೇನ್ ಇತ್ತು. ಅದಷ್ಟು ಪೂರ್ತಿ ಒಂದೊಂದೇ 1.5 ತಿಂಗಳಿಗೆ ಕಡಿಮೆ ಆಗ್ಲಿಕ್ಕೆ ಈಗ ಆರಾಮಿದ್ದೇನೆ. ಕೇಶರಿ ಮೇಡಮ್ ಅವ್ರ ಮೇಡಮ್ ಇರ್ಲಿ ಫೋಟೋ ಇಲ್ಲ ಇದೆ ನೋಡಿ. ಮೇಡಮ್ ಅವ್ರ ಫೋಟೋ ಇದೆ, ಕಾಣ್ತಾ ಇದೆನಾ? ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಇದು ದಪ್ಪ ಕಾಣುತ್ತೆ. ಆಮೇಲೆ ಈಗ ಅವ್ರಿಗೆ ಈ ತೋಳಲ್ಲಿ ಜಾಸ್ತಿ ಎಲ್ಲ ನೋಡ್ಬೋದು, ಎಲ್ಲ ಇವಾಗ ವ್ಯತ್ಯಾಸ ಆಗಿರೋದು. ಸರಿನಾ? ಈ ಫೋಟೋ ತುಂಬಾ ಎಫೆಕ್ಟಿವ್ ಕಾಣುತ್ತೆ. 3 ತಿಂಗಳ ಹಿಂದಿಲ್ದು ಇವಾಗ ಎಷ್ಟು ವ್ಯತ್ಯಾಸ ಇದ್ದಾರೆ. ಸರಿನಾ? ರೈಟ್. 100% ರಿಸಲ್ಟ್ ಇದೆ. ಈಗೆಲ್ಲ ನಾವು ಸುಮಾರು ಹಿಂದೆ ಪ್ರಾಡಕ್ಟ್ಸ್ ಬಳಸ್ತಾ ಇದ್ದಲ್ಲಿ ಕೊಡ್ತಾ ಇರೋದು. ಬಟ್ ಈ ತರ ಯೂಸರ್ ಚೆನ್ನಾಗಿರೋದನ್ನ ಸ್ಟೇಟ್ಮೆಂಟ್ ಬಂದು ಹೇಳ್ತಾ ಇರೋದು ನಿಮಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಮನೆಯವ್ರಿಗೆ ಏನು ಹೆಲ್ಪ್ ಆಯ್ತು ಮಾತಾಡಿ. ಮನೆಯವರಿಗೆ ಬ್ರೇನ್ ಹೆಮರೇಜ್ ಆಗಿತ್ತು. ಸರಿ ಕೇಶವರಿ, ಏನಾಗಿತ್ತು? ಬ್ರೇನ್ ಹೆಮರೇಜ್ ಆಗಿತ್ತು. ಹಾಸ್ಪಿಟಲ್ ಸೇರಿಸಿದ್ವಿ, ಸೀರಿಯಸ್ ಕೇಸ್ ಇತ್ತು ನಮ್ದು. ಆಮೇಲೆ ಹೀಗೆ ಡಾಕ್ಟ್ರು ಕೊಟ್ಟು ಔಷಧಿ ಅದೆಲ್ಲ ಕಡಿಮೆ ಆಗಲಿ ಆಯಿತು. ಡಾಕ್ಟ್ರ್ 1 ಲಕ್ಷ ಬಿಲ್ ಮಾಡಿದರು. ಆಮೇಲೆ ಇವರು ಲಕ್ಷ್ಮೀನಾರಾಯಣ ಹೆಗ್ಡೆ ಹೇಳಿದರು, ಈಗ ಅದ್ರ ಜೊತೆಗೆ ಇದು ಮೆಡಿಸಿನ್ ತಗೊಳ್ರಿ ಕಡಿಮೆ ಆಗ್ತದೆ, ಸಪ್ಲಿಮೆಂಟ್ರಿ ತಗೊಳ್ರಿ ಅಂತಂದ್ರು. ಆಮೇಲೆ ನಾನು ಅವ್ರಿಗೆ ಗೊತ್ತಿಲ್ಲ, ನಮ್ಮ ಮನೆಯವರಿಗೆ ತಗೊಳ್ತಾ ಇದ್ದೇನೆ ನಾನು ಇವ್ರ ಹತ್ರ ಅಂತ ಹೇಳಿ ಗೊತ್ತಿಲ್ಲ, ವೆಸ್ಟೇಜ್ ತಗೊಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ನನಗೆ ಗೃಹಲಕ್ಷ್ಮಿ ಯೋಜನೆ ರೊಕ್ಕ ಬಂದಿತ್ತು, ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ, ನಮ್ಮ ಮನೆಯವ್ರಿಗೆ ಕೊಡ್ತಾ ಬಂದೆ. ನಾನು ತಗೊಂಡೆ, ನಮ್ಮ ಮನೆಯವರಿಗೂ ಕೊಡ್ತಾ ಬಂದೆ. ಪ್ರತಿದಿನ 3 ತಿಂಗಳಾಯ್ತು ಈಗ ಕೊಡ್ತಾ ಬಂದೆ. ಡಾಕ್ಟ್ರು ಫಸ್ಟ್ ತಿಂಗಳ ಮಂತು ಭೇಟಿ ಆದ್ರು, ನಾವು ಬರ್ಲಿಕ್ಕೆ ಹೇಳಿದ್ರು ಡಾಕ್ಟ್ರು. ಭೇಟಿ ಆದ್ವಿ. ಆಮೇಲೆ ಇದು ಕೊಟ್ಟರು, ಗುಳಿಗೆ ಔಷಧಿ ಕೊಟ್ಟರು. ಒಂದೇ ಕೊಟ್ಟಿದ್ದಾರೆ ಅವರು. ಚೆಕಪ್ ಎಲ್ಲ ಮಾಡೋದನ್ನ ಡಾಕ್ಟ್ರು ಬರ್ದಿದ್ದಾರೆ. ಅವ್ರು ಕೆಳಗಡೆ ಇದ್ದವರು PA ಇರ್ತಾರಲ್ಲ, ಅವರು ಒಂದೇ ಇದನ್ನೇ ಕಂಟಿನ್ಯೂ ಮಾಡ್ರಿ ಅಂತಂದ್ರು. ಆಮೇಲೆ ನಾವು ಮನೆಗೆ ಬಂದ್ವಿ. ಜೋರಾಗ್ಬಿಡ್ತು ನಮ್ಮ 10-14 ದಿನಕ್ಕೆ ಇವರಿಗೆ ಜೋರಾಗಿದೆ. ಮತ್ತೆ ಯಾಕ್ರಪ್ಪ ಇದು ಹಿಂಗಾಯ್ತು ಅಂತೇಳಿ ಫೋನ್ ಹಚ್ಚಿದ್ವಿ ಇವರಿಗೆ, ಲಕ್ಷ್ಮೀನಾರಾಯಣ. ಇಲ್ಲ ಅದು ಕೇಳ್ರಿ, BP ಚೆಕ್ ಮಾಡ್ರಿ ಅಂತಂದ್ರು. ಇಲ್ಲ BP ನಾರ್ಮಲ್ ಉಂಟು, ಎಲ್ಲ ನಾರ್ಮಲ್ ಉಂಟು. ಹಾಗಾದ್ರೆ ಏನಾಯ್ತು ಇವರಿಗೆ? ತಲೆ ಚಕ್ರ ಬರೋದು ಒಂದೇ, ಬ್ರೇನ್ ಹೆಮರೇಜ್. ಆಮೇಲೆ ಏನಾಯ್ತು ಅಂತ ಮಧ್ಯಾಹ್ನನೇ ಬಂದ್ವಿ, 2 ದಿನ ಬಿಟ್ಟು ಬರ್ರಿ ಅಂತಂದ್ರು. ಬಂದ್ವಿ ಇಲ್ಲೇ ಹುಬ್ಳಿಗೆ. ಬಂದಿದ್ದೆ ಡಾಕ್ಟ್ರ್ ಭೇಟಿಯಾದ್ವಿ. ಡಾಕ್ಟ್ರ್ ಭೇಟಿಯಾಗಿದ್ದೆ. ಅವರ ಕಡೆ ನಮ್ಮ ಮನೆಯವ್ರ ಕಡೆ ಕೇಳಿದ್ರು ಡಾಕ್ಟ್ರು, ಎಷ್ಟು ಗುಳಿಗೆ ತಿಂತಾ ಇದ್ದೀರಾ ನೀವು ಅಂತೇಳಿ. ಇವರು 4 ಗುಳಿಗೆ ತಿಂತಾ ಇದ್ದೇನೆ ಅಂದ್ರಂತೆ ಅಲ್ಲಿ ಒಳಗೆ. 4 ಗುಳಿಗೆ ತಿಂತಾ ಇದ್ದೇನೆ ಅಂದ್ರು. ಆಮೇಲೆ ಅವ್ರಿಗೆ ಕೊಟ್ಟಿದ್ದು ವೆಸ್ಟೇಜ್ ಗುಳಿಗೆ ನಾವು 3, ಅದು 1 ಮಾತ್ರ ಅವ್ರದ್ದು ಮೆಡಿಸಿನ್ ಕೊಟ್ಟಿರೋದು. ಆಮೇಲೆ ಬದುಕಿದ್ದು 14 ದಿನ ಬದುಕಿದಾರ ಅವ್ರು ವೇಸ್ಟೇಜ್ ಗುಳಿಗೆಲ್ಲ ಅಂತ. ಆಮೇಲೆ ಗೊತ್ತಾಯ್ತು ನಮಗೆ. ಇವರು ಕೊಟ್ಟು ಹೊರಗೆ ಬಂದ ಸ್ವಾರಿ ಕೇಳ್ತಾರೆ, ಏನು ದೇವ್ರ ದಯೆ ಅಂದ್ರೆ ICU ಶಿಫ್ಟ್ ಮಾಡಬೇಕಾಗಿತ್ತು, ದೇವ್ರ ದಯೆಯಿಂದ ಬದುಕಿದ್ದಾರೆ ಅಂತಾರೆ ಎಲ್ಲರೂ. ಡಾಕ್ಟ್ರು ಚೆನ್ನಾಗಿ
ಹಾಗೆ ಕೊಟ್ಟಿದ್ದಾರೆ, ಕಂಪೌಂಡರ್ ಮಾಡಿದ್ದಾರೆ. ಅವರು ಮೆಡಿಸಿನ್ ಅನ್ನ ಕಡಿಮೆ ಮಾಡಿದಾಗ ವೆಸ್ಟೀಜ್ ಮ್ಯಾನೇಜ್ ಮಾಡಿದ್ರೆ 14 ದಿನದಲ್ಲಿ ಅವ್ರಿಗೆ ಏನೂ ತೊಂದರೆ ಮಾಡಿಲ್ಲ ಬಾಡಿಗೆ. ಇವತ್ತು ನೀವು ಅರ್ಥ ಮಾಡ್ಕೋರಿ, ಬಹಳಷ್ಟು ಜನ ಇದನ್ನ ಮೆಡಿಸಿನ್ ತರ ನೋಡ್ಲಿಕ್ಕೆ ಹೋಗ್ತಾರೆ. ಮೆಡಿಸಿನ್ ಅಲ್ಲ, ಇವತ್ತು ನಾವು ಆಹಾರದಲ್ಲಿ ಏನ್ ಸಿಗ್ತಾ ಇಲ್ಲ ಪೋಷಕಾಂಶಗಳನ್ನ ವೆಸ್ಟೀಜ್ ಒಂದು ಸಪ್ಲಿಮೆಂಟರಿ ಮುಖಾಂತರ ಬಾಡಿ ಕೊಡೋದಾಗಿದೆ ಅಲ್ವಾ. ಯಾವಾಗ ಬೇಕಾಗಿರೋ ಸಿಕ್ಕುತ್ತೆ, ಕಾಯಿಲೆ ಮಾತು ದೂರ ಓಡಿ ಹೋಗ್ಬಿಡುತ್ತೆ. ಹಾಗೆ ಆಗಿದೆ ಈಗ ಮೇಡಮ್ ಅವರೊಟ್ಟಿಗೆ. ರೈಟಾ? ಈಗ ಸರ್ ಅವರು ಆರಾಮಿದ್ದಾರೆ, ನಿಮಗೂ ಈ ಪ್ರಕೃತಿ ಆರಾಮಾಗಿದೆ. ರೈಟ್. ಈಗ ಏನ್ ಪರ್ಸೆಂಟೇಜ್ ಅಲ್ಲಿ ಇದ್ದೀರಾ ನೀವು? ಈ ತಿಂಗಳು ಬ್ರೋಂಜ್. ಓಕೆ ಸರ್, ಮೇಡಮ್ ಅವ್ರನ್ನ ಸ್ಟೇಜ್ ಮೇಲೆ ನೋಡೋಣ ಬ್ರೋಂಜ್ ಆಗಿ ನೆಕ್ಸ್ಟ್ ಮಂತ್. ಎಸ್ ಸರ್. ಮತ್ತೆ ಮುಂದೆ ಹೋಗ್ಬೇಕು. ಪೂರ್ತಿ ಕ್ಲಿಯರ್ ಆಗೈತ್ರಿ. ಹೊಳ್ಳಿ ನಮ್ಮ ಚಿಕ್ಕಮ್ಮಗ್ರಿ ಕಾಲು ನಡೆಯಕ್ಕೆ ಬರ್ತಿರ್ತಿಲ್ರಿ, ಅವ್ರಿಗೆ ಒಟ್ಟ ಮನ್ಯಾಗ ಕುಂತ ಕಾಲಷ್ಟ ಸಣ್ಣ ಆಗಿದ್ರಿ, ಮೈಕೈ ಎಲ್ಲ ದಪ್ಪ ಆಗಿತ್ರಿ. ಆಗ ಎಲ್ಲಿ ತೋರಿಸಿದ್ರು ಐದುಂಗ್ರ ಅದು ಇದನ್ನೆಲ್ಲ ಹಾಕೊಂಡ್ರಿ, ಏನು ಕಡಿಮೆ ಆಗಿರ್ತಿಲ್ರಿ ಆಕಿಗೆ. ಆಕಿಗೆ ನೋಡಿ ಚಿಕ್ಕಮ್ಮ ಆಯ್ತು ತಗೊಂಡ ಏನಕ್ಕಂತ ನೋಡಿ ಇದನ್ನ ಕೊಡ್ಸಿ ಈಗ ದಿನ ಕೆಲ್ಸಕ್ಕೆ ಹೊಂಟಾರ್ರಿ ಮತ್ತೆ ನಿಮ್ಮ ಸರ್ನೇಮ್ ಔರಾದಿ, ನಿಮ್ಮ ಹೆಸರು ಕವಿತಾ. ಕವಿತಾ ಅವರೇ, ಈಗ ಏನ್ ಲೆವೆಲ್ ಇದ್ದೀರಾ ವರ್ಷದಲ್ಲಿ? ಸಿಲ್ವರ್ ಹೆಂಗ್ ಸಿಲ್ವರ್ ಆಗ್ಬಿಟ್ರು ಮಕ್ಳು? ನನಗೆ ಎಲ್ಲಾರು ಪಡ್ಸೋದ್ರಿಂದ ಎಲ್ಲಾರ್ಗಿ ಚಲೋ ಆಗಕತ್ತಲ್ರಿ, ಎಲ್ಲಾರು ನಮ್ಗೆ ಭಾಳ ಇದನ್ನ ಮಾಡಾಕ ಸಿಲ್ವರ್ ಆಗ್ಬಿಟ್ರಿ. ಇವೆಲ್ಲ ಹೇಳ್ಕೊಟ್ಟಿದ್ದಕ್ಕ ಇಷ್ಟು ಜನಕ್ಕೆಲ್ಲ ಸಹಾಯ ಆಗತ್ತಂತ ನಾ ಭಾಳ ಸಂತೋಷದಿಂದ ನಿಮ್ಗೆ ಹೇಳ್ಕೊತಾನೆ. ಕವಿತಾ ಮೇಡಮ್ ಅವರು ಇದನ್ನ ಇಲ್ಲಿಂದ ಹೇಳ್ತಾ ಇದಾರಲ್ವಾ, ನೀವು ಅರ್ಥ ಮಾಡ್ಕೋರಿ. ಇಲ್ಲಿ ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಹಿಂಗೆ ಮಾತಾಡೋದು ಹೇಳ್ಕೊಟ್ಟಿದ್ವಾ? ಇಲ್ಲಲ್ವಾ? ನಮ್ಮ ಮೇಡಮ್ ಅವರು ಮಾತಾಡಿದ್ರು, ಅವ್ರಿಗೆ ನಾವು ಹಿಂಗೆ ಇದನ್ನ ಕಲೀರಿ, ಇರೋದನ್ನ ಬೆಸ್ಟ್ ಹೇಳಕ್ಕೆ ಸ್ಟೇಜ್ ಮೇಲೆ. ನಾ ಹೇಳೋದು ನಿಮ್ಗೆ ತೋರ್ಕಿಗೆ ಮಾತಾಡಬೇಡಿ, ಇನ್ನೊಬ್ರು ಮೋಟಿವೇಟ್ ಮಾಡಬೇಕು ಮಾತಾಡಬೇಡಿ. ಏನಿದೆ ಅದನ್ನ ಇಲ್ಲಿದೆ ಸತ್ಯ ಹೇಳ್ರಿ, ಅದೇ ಅನ್ನ ಹಾಕೋದು ನಿಮಗೆ. ಇವತ್ತೇನು ಕವಿತಾ ಅವ್ರು ಮಾತಾಡ್ತಾ ಇದ್ದಾರೆ, ನನಗೆ ಅನಿಸ್ತಾ ಇತ್ತು ಇವ್ರು ಕರೆಕ್ಟಾಗಿ ಟ್ರೈನ್ ಮಾಡಿಬಿಟ್ರೆ ನಮ್ಮ ಟೀಮಲ್ಲಿ ಕ್ರೌಂಡ್ ಪಕ್ಕ. ಯಾಕಂದ್ರೆ ಆಲ್ರೆಡಿ ನೋಡಿ ಇಷ್ಟೊಂದು ನಿಂತು ಮಾತಾಡೋರು ಭಾಳ ಕಡಿಮೆ. ಸರ್ ಇನ್ನೊಂದು ಹೇಳ್ರಿ, ನಾ ಬರೀ ಹೌಸ್ ವೈಫ್ ರೀ, ಮನ್ಯಾಗ ಕುಂತ ಅರ್ಬಿ ಹೊಲಿತೇನ್ರಿ ಅಂತಂದ್ರೆ 7th ರೀ. ನಮ್ದು 7th ಕಲ್ತ್ರೆ ಏನೂ ಉಪಯೋಗ ಇಲ್ಲ ಅನ್ನೋಂಥ ಇಂಥ ವೇದಿಕೆ ಮುಂದೆ ಮಾತಾಡೋ ಅವಕಾಶ ಕೊಟ್ಟ ಬಹಳಷ್ಟು ತಾಯಂದ್ರ ಕನಸಿರುತ್ತೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೊಟ್ಟೆ ಜೀವನ ನಡೆಸಿರ್ತಾರೆ. ನಾನು ಈ ತರ 4 ಮಂದಿ ಮುಂದೆ ಮಾತಾಡ್ಬೇಕು, ನಾನು 4 ದಿನ ಗುರುತಿಸ್ಬೇಕು ಅಲ್ವಾ. ದಯಮಾಡಿ ಈ ತರ ವೆಸ್ಟಿನ್ ಪ್ಲಾನ್ ಕೊಟ್ಟು ಈ ತರ ನಿಮಗೆ ಸಿಗ್ತಾರೆ, ಅವಕಾಶ ಕೊಟ್ಟಾರ ನೆನೆಸಿದ್ರಲ್ವಾ ಈಗ. ರೈಟ್, ಆಗಲಿ ಮೇಡಮ್, ಒಳ್ಳೇದಾಗಲಿ. ನೆಕ್ಸ್ಟ್ ನಿಮ್ದು ಇನ್ಕಮ್ ಏನು ಬರುತ್ತೆ ನಿಮ್ಮ ರಿಲೇಷನ್ ಫ್ರೆಂಡ್ಸ್ ಅಲ್ಲಿ ತೋರಿಸ್ರಿ. ಆಮೇಲೆ ಇದಕ್ಕೋಸ್ಕರ ನೀವೇನು ಪ್ರಿಪೇರ್ ಆಗಬೇಕು, ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಬೇಕಾದಾಗ, ಕಂಪ್ನಿ ಬಗ್ಗೆ ಮಾತಾಡಬೇಕಾದಾಗ, ಇಲ್ಲಿರೋ ಪ್ಲಾನ್ ಬಗ್ಗೆ ನೀವು ಸ್ವಲ್ಪ ಕಲಿಬೇಕು. ಕಲಿತು ಏನಾಗುತ್ತೆ ಗೊತ್ತಾ ಮೇಡಮ್, ಪ್ರೆಸೆಂಟೇಷನ್ ಕೊಡ್ತಾ ಹೋದಾಗ ನಿಮ್ಮ ಟೀಮಲ್ಲಿ 4 ಜನ ಬಂದಿರ್ತಾರಲ್ಲ, ಬರೀ ಜಾಯಿನ್ ಮಾಡೋದು ಪ್ರಾಡಕ್ಟ್ಸ್ ಕೊಡ್ಸೋದಲ್ಲ, ಅವ್ರನ್ನ ಲೀಡರ್ ಮಾಡ್ಬೇಕಲ್ಲ, ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ ಮೇಡಮ್, ನಿಮ್ಮ ಹೆಸರು ಹೇಳಿ ದೇಶದಲ್ಲಿ ಪ್ರಪಂಚದಲ್ಲಿ ಬಿಸ್ನೆಸ್ ಮಾಡ್ತಾರೆ. ಈ ಬರೀ ನಿಮ್ಮೂರಿಗೆ ಕಿತ್ತೂರಿಗೆ ಚೆನ್ನಮ್ಮ ಆಗ್ಬೇಡ್ರಿ, ದೇಶಕ್ಕೆ ಚೆನ್ನಮ್ಮ ಆಗ್ಬೇಕು ನೀವು. ಒಳ್ಳೆಯದಾಗಿ.